ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸೊ ಪ್ರತಿ ಸಲ ನಮಗೆ ಅಂಬಾರಿಯನ್ನು ಕಟ್ಟುವಂಥದ್ದು ಮತ್ತು ಅಂಬಾರಿ ಆನೆ ಅರಮನೆಯಿಂದ ಹೊರಟು ಮೆರವಣಿಗೆಯಲ್ಲಿ ಹೋಗೋದು ಮಾತ್ರ ಮುಖ್ಯವಾಗುತ್ತೆ. ಆದರೆ ಅದರ ಜೊತೆಯಲ್ಲಿ ಮತ್ತೊಂದು ಮುಖ್ಯ ಅಂಶ ಏನು ಅಂತಂದರೆ, ಆ ಅಂಬಾರಿಯನ್ನು ಹೊತ್ತು ಬಂದು ಸುಸ್ತಾಗಿರುವಂಥ ಒಂದು ಅಂಬಾರಿ ಆನೆಯ ಒಂದು ಜವಾಬ್ದಾರಿ ಮುಗಿದ ಬಳಿಕ ಅದನ್ನು ಜೋಪಾನವಾಗಿ ಅಷ್ಟೇ ಒಂದು ರೆಸ್ಪಾನ್ಸಿಬಲ್ ಆಗಿ ಅದನ್ನು ಇಳಿಸುವಂಥದ್ದು ಕೂಡ ಅರಣ್ಯ ಇಲಾಖೆಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಹಾಗೆ ಇದರಲ್ಲಿ ಕೂಡ ಅವರು ತುಂಬ ಎಕ್ಸ್ಪರ್ಟ್ಸ್ ಆಗಿರಬೇಕು. ಯಾವುದೇ ಥರ ಅದು ನೋವಾಗದೆ ಅಷ್ಟು ದೂರದಿಂದ ಹೊತ್ತು ಬಂದಿರುತ್ತೆ, ಆ ಸುಸ್ತು ಕೂಡ ಆಗಿರುತ್ತೆ, ಅದನ್ನು ತೆಗಿಬೇಕಾಗುತ್ತೆ. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾವ ಥರದ ಒಂದು ಸಾಧನವನ್ನು ಬಳಕೆ ಮಾಡ್ತಾರೆ ಅಂತ. ಸೊ ಇದೇ ಥರದ ಒಂದು ಸಾಧನ ಅರಮನೆಯ ಅಂಗಳದಲ್ಲೂ ಕೂಡ ಇದೆ. ಸೊ ಅದೇ ಥರದ್ದು ಇಲ್ಲಿ ಇದನ್ನು ಇಳಿಸುವಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಎರಡು ಕಬ್ಬಿಣದ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು ಒಂದು ಆರ್ಚ್ ಥರ ಇದೆ. ಅದರ ಮಧ್ಯ ಹೋಗಿ ಆನೆಯನ್ನು ನಿಲ್ಲಿಸ್ಕೊಳ್ಳುವಂಥದ್ದು. ಸೊ ಎಕ್ಸಾಕ್ಟ್ ಮಧ್ಯ ನಿಲ್ಲಿಸ್ಕೊಂಡ ಬಳಿಕ ಆ ಅಂಬಾರಿಗೆ ಒಂದು ಲಾಕ್ ಮಾಡ್ಕೋತಾರೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಅದು ಒಂದು ಕೂಡ ಕಬ್ಬಿಣದ ಒಂದು ಸಾಧನ ಇದೆ. ಅದರಿಂದ ಲಾಕ್ ಮಾಡಿ ತದನಂತರ ಇಲ್ಲಿ ಒಂದು ಮಷೀನಲ್ಲಿ ಅದನ್ನು ಎಳಿತಾ ಬರ್ತಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ಆ ವಿಡಿಯೋದಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅದನ್ನು ಕಟ್ಕೋತಾ ಇದ್ದಾರೆ. ಸುತ್ತ 4 ದಿಕ್ಕಿನಲ್ಲಿ ಅದನ್ನು ಕಟ್ಕೋತಾ ಇದ್ದಾರೆ. ಸೊ ಲಾಕ್ ಮಾಡಿ ಅದನ್ನು ಫುಲ್ ಲಾಕ್ ಆಗಿದೆ, ಜವಾಬ್ದಾರಿಯುತವಾಗಿ ಅದು ಕಟ್ಟಾಗಿದೆ ಅಂತ ಹೇಳಾದ್ಮೇಲೆ ಒಂದು ಸಿಗ್ನಲ್ ಕೊಡ್ತಾರೆ, ಎಸ್ ಕಟ್ಟಾಗಿದೆ, ನೆಕ್ಸ್ಟ್ ಅದನ್ನು ಲಿಫ್ಟ್ ಮಾಡ್ಬೋದು ಅಂತ. ಸೊ ಇದು ಕೂಡ ನಿಜವಾಗ್ಲೂ ಒಂದು ದೊಡ್ಡ ರಿಸ್ಕಿ ಕೆಲಸ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇರುವಂಥದ್ದು ಒಂದು ಮರದ ಹೌಡ ಯಾವ ಥರ ತೆಗಿತಾ ಇದ್ದಾರೆ ಅದನ್ನು. ಆದರೆ 750 kg ಚಿನ್ನದ ಅಂಬಾರಿಯನ್ನು ಕೂಡ ಇದೇ ಥರ ಜವಾಬ್ದಾರಿಯುತವಾಗಿ ತೆಗಿಬೇಕು. ಹಾಗೆ ತಾಯಿ ಚಾಮುಂಡೇಶ್ವರಿ ಇರ್ತಾಳೆ ಆ ಸಂದರ್ಭದಲ್ಲಿ, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ಜೊತೆಯಲ್ಲಿ ಆನೆಯನ್ನು ಕೂಡ ಇಷ್ಟು ಪೇಷನ್ಸಿಂದ ಅದನ್ನು ನಿಲ್ಲಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಯಾಕೆಂತಂದರೆ ಆನೆ ಎಲ್ಲೂ ಕೂಡ ಕದಲಬಾರದು ಅದನ್ನು ತೆಗಿಯೋ ತನಕ. ಅದು ಒಂದು ಹೆಜ್ಜೆ ಮುಂದೆ ಹಿಂದೆ ಹಾಕಿದ್ರೂ ಇವರ ಗ್ರಿಪ್ಪು ತಪ್ಪುತ್ತೆ. ಸೊ ಹಾಗಾಗಿ ಅಭಿಮನ್ಯು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಂಬಾರಿ ಹೊರುವಂಥ ಆನೆಗಾಗಿರ್ಬೋದು, ಇದು ಕೂಡ ಒಂದು ನಿಜವಾದ ಟಾಸ್ಕ್ ಆಗಿರುತ್ತೆ. ಯಾಕೆಂದರೆ ಅದು ಒಂದು ಹೆಜ್ಜೆ ಮುಂದೆ ಮಾಡಿದ್ರೆ, ಒಂದು ಹೆಜ್ಜೆ ಹಿಂದೆ ಮಾಡಿದ್ರೆ ಇವರು ಹಾಕಿರುವಂಥ ಒಂದು ಗ್ರಿಪ್ ಏನಿರುತ್ತೆ ಅದು ಕೂಡ ಹಿಂದೆ ಮುಂದೆ ಆಗುವ ಸಾಧ್ಯತೆ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು 4 ಜನ ಇದನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಅದನ್ನು ಕಟ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಕ್ರಮ್ ಭಾಯ್. ಸೊ ಭಾಳಷ್ಟು ವರ್ಷಗಳಿಂದ ಅಂಬಾರಿ ಕಟ್ಟೋದಕ್ಕೆ ಅಥವಾ ಅದನ್ನು ಇಳಿಸೋದಕ್ಕೆ ಅವರು ಪರಿಣಿತಿಯನ್ನು ಹೊಂದಿರ್ತಾರೆ. ಹಾಗೆ ಅದರ ಪಕ್ಕದಲ್ಲಿ ಮುಂಬರುವ ದಿನಗಳಲ್ಲಿ ಅಕ್ರಮ್ ಭಾಯಿಂದ ಕೆಲಸವನ್ನು ಕಲಿತು ಇದನ್ನು ಅವರು ಕೂಡ ಪರಿಣಿತಿಯನ್ನು ಹೊಂದ್ಕೊಳ್ತಾ ಇದ್ದಾರೆ. ಅದೇ ಅವರು ಅಕ್ರಮ್ ಭಾಯ್ ಅವರ ಮಗ. ಸೊ ಅವರು ಕೂಡ ಇದರದ್ದು ಒಂದು ಅನುಭವವನ್ನು ಪಡ್ಕೋತಾ ಇದ್ದಾರೆ, ಯಾವ ಥರ ಏನು ಮಾಡಬೇಕು ಅಂತ. ಯೂಶಲಿ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಅಕ್ಕಸಾಲಿಗನ ಮಗ ಅಕ್ಕಸಾಲಿಗ ಆಗ್ತಾನೆ. ಹಾಗೆ ನೋಡ್ತಾ ಇದ್ದೀರಾ ನೋಡಿ ಅವರು ಯಾವ ರೀತಿ ಅದನ್ನು ಲಾಕ್ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಅಕ್ರಮ್ ಭಾಯ್ ಒಂದು ಕಡೆ ಇದ್ದರೆ ಅವರ ಮಗ ಇನ್ನೊಂದು ಕಡೆ ಅದನ್ನು ಸೇರಿ ಅದನ್ನು ಫುಲ್ಲು ಕಟ್ಟಿ ಅದನ್ನು ಬಿಗಿಯಾಗಿ ಕಟ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ಇದಾದಮೇಲೆ ಆ ಕ್ರೈನಿಂದ ಲಿಫ್ಟ್ ಮಾಡ್ತಾರೆ ಅದನ್ನು. ಸೊ ಆ ಲಿಫ್ಟ್ ಮಾಡೋದಕ್ಕೂ ಮುಂಚೆ ಅದು ಜೋಪಾನವಾಗಿ 4 ದಿಕ್ಕಿಂದ ಕಟ್ಟಿದಾರ ಅನ್ನೋದು ಮುಖ್ಯ ಆಗುತ್ತೆ. ಸೊ ನೋಡಿ ಇಲ್ಲಿ ಕೆಳಗಡೆಯಿಂದನೂ ಕೂಡ ಅದನ್ನು ಕಟ್ಟಿರುವಂಥ ಹಗ್ಗನ ರಿಮೂವ್ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ಗಟ್ಟಿಯಾಗಿ ಕಟ್ಟಿರ್ತಾರೆ. ಆ್ಯಂಡ್ ಎಷ್ಟು ಗಟ್ಟಿಯಾಗಿರುತ್ತೆ ಅಂತಂದರೆ ಎಲ್ಲೇ ಯಾವುದೇ ಒಂದು ಸಂದರ್ಭದಲ್ಲೂ ತಾಯಿ ಚಾಮುಂಡೇಶ್ವರಿಯನ್ನು ಕೂತಿರುವಂಥ ಒಂದು ಅಂಬಾರಿ ಕದಲಬಾರ್ದು, ಕದಲದೇ ಇರಲಿ ಅಂತ ಹೇಳಿ ಅದನ್ನು ಜೋಪಾನವಾಗಿ ಕಟ್ಟಿರ್ತಾರೆ. ನಾವು ಈ ಮುಂಚೆ ನಿಮಗೆ ತೋರಿಸಿದ್ವಿ ಸೆಣಬಿನಿಂದ ಮಾಡುವಂಥ ಹಗ್ಗ ಯಾವ ಥರ ಇರುತ್ತೆ ಅಂತ. ನೋಡಿ ಅಂಥ ಹಗ್ಗಗಳನ್ನೇ ಇಲ್ಲಿ ಬಳಕೆ ಮಾಡಿರುವಂಥದ್ದು. ಒಂದು ಚರ್ಮಕ್ಕೆ ಕೂಡ ಯಾವುದೇ ಥರದ ಆನೆಗಳ ಚರ್ಮಕ್ಕೆ ಪೆಟ್ಟಾಗದೇ ಇರಲಿ ಅಂತ ಬಳಕೆ ಮಾಡಿರುವಂಥದ್ದು. ಹಾಗೆ ಎಲ್ಲೆಲ್ಲ ಹಗ್ಗವನ್ನು ಕಟ್ಟುವಂಥ ಜಾಗಗಳಿರುತ್ತೆ ಆ ಎಲ್ಲ ಜಾಗಗಳಿಗೆ ಆಲ್ಮೋಸ್ಟ್ ಆಯಿಲನ್ನು ಯೂಸ್ ಮಾಡಿರ್ತಾರೆ. ಯಾಕೆಂತಂದರೆ ಆನೆಗಳಿಗೆ ತೊಂದರೆ ಆಗದೇ ಇರಲಿ ಅಂತ. ನೋಡಿ ಎಲ್ಲವೂ ಕಟ್ಟಿ ಅದನ್ನು ಸಡಿಲಗೊಳಿಸ್ಕೊಂಡಿದ್ದಾರೆ. ಸೊ ಫಸ್ಟ್ ಕಟ್ಟಿರುವಂಥ ಹಗ್ಗನ ಸಡಿಲಗೊಳಿಸ್ಕೊಂಡು ಈಗ ಅದು ಆ ಕ್ರೈನಿಗೆ ಇರುವಂಥ ಲಾಕ್ಗಳಿಗೆ 4 ದಿಕ್ಕಲ್ಲಿ ಲಾಕ್ ಮಾಡಿ ಈಗ ಅದನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಕಡೆ ಅದನ್ನು ರೋಲ್ ಮಾಡಿಕೊಂಡು ಎಳಿತಾ ಇರೋದು, ಮತ್ತು ಅದು ಲಿಫ್ಟ್ ಆಗ್ತಾ ಇದೆ, ಮೇಲ್ಗಡೆಗೆ ಲಿಫ್ಟ್ ಆಗ್ತಾ ಇದೆ. ಸೊ ನಾವು ಅಭಿಮನ್ಯು ಇಸ್ ಗಾಟ್ ರಿಲ್ಯಾಕ್ಸ್ಡ್. ಓಕೆ, ಅವನ ಮೇಲಿದ್ದಂಥದ್ದು ಮರಳು ಮೂಟೆಯನ್ನು ತೆಗ್ದಾಯಿತು, ಮತ್ತು ಆ ಒಂದು ಮರದ ಔಡವನ್ನು ಕೂಡ ತೆಗ್ದಾಯಿತು. ಇನ್ನು ಗಾದಿ ನಮ್ದವನ್ನು ತೆಗೆದು ಫುಲ್ ಅವನಿಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು. ಸೊ ಇದೇ ಪ್ಯಾಟ್ರನ್ ಆಲ್ಮೋಸ್ಟ್ ಜಂಬೂ ಸವಾರಿಯ ದಿನ ಕೂಡ ನಡೆಯುವಂಥದ್ದು. ಬಟ್ ಏನಂತಂದರೆ ವ್ಯತ್ಯಾಸ ಏನು ಅಂತಂದರೆ ಅವತ್ತು ಚಿನ್ನದ ಅಂಬಾರಿ ಇರುತ್ತೆ, ಈಗ ಮರದ ಔಡ ಇದೆ. ಸೊ ಅವತ್ತಿಗೆ ಬಹುಶಃ ಇದನ್ನೆಲ್ಲ ನಿಮಗೆ ತೋರಿಸಲಿಕ್ಕೆ ನಮಗೆ ಅವಕಾಶ ಸಿಗದೇ ಇರಬಹುದು. ಸೊ
ಹಾಗಾಗಿ ಈ ವಿಡಿಯೋ ಮೂಲಕ ಇದನ್ನು ತಿಳಿಸುವಂಥದ್ದು. ಎಷ್ಟೋ ಜನಕ್ಕೆ ಅಂಬಾರಿಯನ್ನು ಹೊತ್ತು ಬರೋದು ಮಾತ್ರ ಗೊತ್ತಿರುತ್ತೆ, ಅದನ್ನು ಯಾವ ಥರ ತೆಗಿತಾರೆ ಮತ್ತು ಅದು ಕೂಡ ಎಷ್ಟು ಜವಾಬ್ದಾರಿಯುತವಾದ ಕೆಲಸ, ಎಷ್ಟು ಶ್ರಮದಾಯಕವಾದಂಥ ಕೆಲಸ. ಅರಣ್ಯ ಇಲಾಖೆ ಇದನ್ನು ಎಷ್ಟು ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ ಮತ್ತು ಅಟ್ ಎ ಸೇಮ್ ಟೈಮ್ ಇದಕ್ಕೆ ಆನೆ ಕೂಡ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀವಿ. ಸೊ ಈಗ ನೋಡಿ, ಕಂಪ್ಲೀಟ್ ಅದು ಆನೆ ಮೂವ್ ಆಯಿತು, ಅದರ ಜಾಗದಿಂದ ಮೂವ್ ಆದಮೇಲೆ ಈಗ ಸದ್ಯಕ್ಕೆ ಇದನ್ನು ಒಂದು ಆಟೋ ಬಂದಿದೆ, ಅದರಲ್ಲಿ ಇಳಿಸ್ತಾ ಇದ್ದಾರೆ. ಎಕ್ಸಾಕ್ಟಾಗಿ ಅದನ್ನು ಕೂಡ ಮಧ್ಯದಲ್ಲಿ ಪ್ಲೇಸ್ಮೆಂಟ್ ಮಾಡಿಕೊಂಡು ಈಗ ಎತ್ತಿರುವಂಥ ಒಂದು ಔಡಾನ ಕೆಳಗಿಳಿಸುವಂಥದ್ದು. ಸೊ ದಿಸ್ ಹ್ಯಾಸ್ ಟು ಬಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ವಿತ್ ಅ ಟೈಮಿಂಗ್. ಎಲ್ಲ ಕೂಡ ಒಂದು ಒಳ್ಳೆ ಟೈಮಿಂಗ್ನಲ್ಲೇ ಆಗಬೇಕು. ಒಂದು ಟೈಮಿಂಗು 2 ನಿಮಿಷ 3 ನಿಮಿಷ ಆಚೆ ಈಚೆ ಆದರೂ ಕೂಡ ಅದು ಕರೆಕ್ಟಾಗಿರಲ್ಲ. ಹಾಗಾಗಿ ಈಗ ನೋಡಿ, ಕರೆಕ್ಟಾಗಿ ಅದು ಬಂದು ನಿಂತ ನಂತರ ಮತ್ತು ಇಲ್ಲಿ ಅವರು ಆ ಒಂದು ಕ್ರೇನನ್ನು ಲೂಸ್ ಮಾಡ್ತಾ ಇದ್ದಾರೆ. ಸೊ ಅದು ಬಂದು ಪ್ಲೇಸ್ ಆಗುತ್ತೆ ವಾಪಸ್ಸು. ಆಟೋನಲ್ಲಿ ಪ್ಲೇಸ್ ಆಗಿದ್ದ ಕೂಡಲೇ ಅದನ್ನು ರಿಮೂವ್ ಮಾಡಿ ತೊಗೊಂಡು ಹೋಗುವಂಥದ್ದು. ಸೊ ಒಟ್ಟಾರೆ ಏನಂತಂದರೆ ನಮ್ಮ ಆನೆಗಳು ನೋಡಲಿಕ್ಕೆ ಸುಂದರ, ಹಾಗೆ ಎಲ್ರಿಗೂ ಫೋಟೋ ತಗೊಳ್ಳಿಕ್ಕೆ ಖುಷಿಯಾಗುತ್ತೆ, ವಿಡಿಯೋ ಮಾಡ್ಕೊಳ್ಳಿಕ್ಕೆ ಖುಷಿಯಾಗುತ್ತೆ. ಮೈಸೂರಿಗರಿಗೆ ಹೆಮ್ಮೆ, ದಸರಾ ನಮ್ಮ ಆನೆಗಳ ಮೂಲಕ ನಡೆಯುತ್ತೆ ಅಂತ. ಆದರೆ ಅದ್ರ ಹಿಂದೆ ಇರುವಂಥ ಭಾಳಷ್ಟು ಶ್ರಮಜೀವಿಗಳು ಇರ್ತಾರೆ. ನಿಜವಾಗ್ಲೂ ಈ ಮೂಲಕ ನಾವು ನಮ್ಮ ಅರಣ್ಯ ಇಲಾಖೆಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂತಂದರೆ ಏನು ಗಜಪಯಣದಿಂದ ಕರ್ಕೊಂಡು ಬರ್ತಾರೆ, ಪ್ರತಿ ದಿನವೂ ಕೂಡ ಅವ್ರಿಗೆ ರಿಯಲಿ ಹೊಸ ಚಾಲೆಂಜಿಂಗ್ ಆಗಿರುತ್ತೆ. ಇದ್ರ ಜೊತೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು, ಟ್ರಾಫಿಕ್ ಪೊಲೀಸ್ ಎಲ್ಲರೂ ಕೂಡ ಅಷ್ಟೇ, ಇವರೆಲ್ಲ ಟೀಮ್ನಲ್ಲಿ ನಮ್ಮ ದಸರಾವನ್ನು ಮಾಡುವಂಥದ್ದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.